ಸ್ವಾಗತ ಸುಸ್ವಾಗತ. ಕೋಟ್ಲೆ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ನಿಮ್ಮ ಮುಂದೆ ಏನಂದರೆ, ವಿಚಿತ್ರ ಘಟನೆ ಒಂದು ನಡೆದಿದೆ ನಮ್ಮ ಬೆಂಗಳೂರಿನಲ್ಲಿ. ಏನು ಘಟನೆ ಅಂದರೆ ನಿಮಗೆಲ್ಲ ಟಿ ವಿಗಳ ಮಾಧ್ಯಮಗಳಲ್ಲೆಲ್ಲ ನೋಡಿರಬೇಕು ಸ್ನೇಹಿತರೆ. ಒಬ್ಬ ಹುಡುಗಿ ತನ್ನ ಪ್ರಿಯತಮನಿಗೆ ತನ್ನ ತಾಯಿ ಹಾಗೂ ದೊಡ್ಡಮ್ಮನ ನಗ್ಮ ಫೋಟೋಗಳನ್ನು ಕಳಿಸಿದ್ದಾಳೆ. ಹೇಳೋಕ್ಕೆ ತುಂಬ ಬೇಜಾರಾಗ್ತಾ ಇದೆ ಸ್ನೇಹಿತರೆ, ಹೇಳಲೇಬೇಕು. ಇಂಥ ನೀಚ ಯುವಕರನ್ನು ಮೊದಲು ಹೇಳ್ತೀನಿ, ನೀಚ ಯುವಕರನ್ನು ದಯವಿಟ್ಟು ನೀವು ಯಾವುದೇ ಹೆಣ್ಣು ಮಕ್ಕಳು ನನ್ನ ಅಕ್ಕ ತಂಗಿಯರು ಪ್ರೀತಿಸಬೇಡಿ. ಮತ್ತು ಯಾವುದೇ ಹುಡುಗರು ಇಂಥ ನೀಚ ಯುವತಿಯರನ್ನು ದಯವಿಟ್ಟು ಪ್ರೀತಿಸಬೇಡಿ. ಯಾಕೆ ಅಂದರೆ, ಒಬ್ಬ ನಿಮ್ಮ ಚಿಕ್ಕಮ್ಮ ದೊಡ್ಡಮ್ಮನ ಫೋಟೋ ಕಳಿಸು ಅಂತಾನೆ ಅಂದರೆ ಅವನು ಇನ್ನೆಂಥ ಕೆಟ್ಟವನಿರ್ಬೋದು ಸ್ನೇಹಿತರೆ. ಇವಳು ಕಳಿಸೋಕ್ಕೆ ಇನ್ನೆಂಥ ಬುದ್ಧಿ ಇಲ್ವಾ ಹೇಳಿ? ಯಾಕ್ರಮ ಹಿಂಗೆ ಮಾಡ್ತೀರ ನೀವು? ಹೆಣ್ಣು ಮಕ್ಕಳು ಯಾವಾಗಲೂ ಮುಳ್ಳಿನ ಮೇಲೆ ಹಾಕಿರೋ ಬಿಳಿ ಬಟ್ಟೆ ಇದ್ದಮ್ಮ ತಾಯಿ. ಆ ಹುಡುಗ ಏನೋ ಎಲ್ಲ ಕಣ್ಮರ್ಸ್ಕೆ ಹೋಗಿ ಏನೋ ಆಗಿ ಮತ್ತೊಂದಾದರೂ ಬದುಕಿ ಆಗ್ತಾನೆ. ನಿನ್ನ ಮಾನ ಮರ್ಯಾದೆ ಅಲ್ವಾ ತಾಯಿ ಹೋಗೋದು? ಬೇರೆದು ಯಾರ್ದಾದ್ರು ಫೋಟೋ ಕಳಿಸಿದ್ಯಾ? ತಪ್ಪೇ ಯಾರದೇ ಕಳಿಸಿ, ಸ್ವಂತ ತಾಯಿ ದೊಡ್ಡಮ್ಮ. ಏನಾಗಬೇಕು ಅವ್ರ ಪರಿಸ್ಥಿತಿ? ಆ ಫೋಟೋಗಳು ಲೀಕ್ ಮೆಸೇಜ್ ಆದರೆ ಏನು ಸಮಾಜಕ್ಕೆ ನೀವೇನು? ಅವ್ರ ಪಾಪ ಓದೋಕ್ಕೆ ಅಂತ ಈ ಹುಡುಗಿಗೆ ಮೊಬೈಲ್ ಕೊಡಿಸಿದ್ರೆ ಈ ಹುಡುಗಿ ಈ ಕೆಲಸನ ಮಾಡೋದು? ಸಣ್ಣ ಮಕ್ಕಳಿಗೆ, ಒಂದು ಮಧ್ಯಮ ವಯಸ್ಸಾದ ಹುಡುಗಿಯರಿಗೆ ಒಂದು ಫೋನ್ ಕೊಡಿಸ್ಬೇಕಾದ್ರೆ ನೀವು ಪೋಷಕರು ಎಚ್ಚರ ವಹಿಸ್ಬೇಕು. ಓದೋಕ್ಕೆ ಅಂತ ಫೋನ್ ಕೊಟ್ಟರು ನೀವು ದಯವಿಟ್ಟು ಯೋಚನೆ ಮಾಡಿ ಅವರು ಚೆಕ್ ಮಾಡ್ತಾ ಇರಬೇಕು ಸ್ನೇಹಿತರೆ. ಹಿಂಗೆ ಹೇಳ್ತೀನಿ ಅಂತಲ್ಲ, ಇವತ್ತಿನ ಸಮಾಜ ಅಲ್ಲಿಗೆ ಬಂದ್ಬಿಟ್ಟಿದೆ. ಸ್ವಂತ ತಾಯಿ ಆ ಮಗಳ ಮೇಲೆ, ಅವ್ರ ಪ್ರಿಯಕರನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವನು ಎಂಥ ನೀಚ ಇರ್ಬೋದು ಹೇಳಿ ಸ್ನೇಹಿತರೆ? ಇದು ತಪ್ಪಲ್ವಾ? ಸಮಾಜಕ್ಕೆ ಏನಾಗ್ತಾಯಿದೆ? ಕಲಿಯುಗ ರೀ, ಕಲಿಯುಗ. ಇನ್ನೂ ಏನೇನು ನೋಡಬೇಕು ನಮ್ಮ ಕಣ್ಗಳಲ್ಲಿ ಗೊತ್ತಿಲ್ಲ. ಕಲಿಯುಗ ಇದು, ಕಲಿಯುಗ ಸ್ನೇಹಿತರೆ. ಈ ಥರ ಆಗಿದೆ, ಏನು ಮಾತಾಡೋಕ್ಕೆ ಆಗ್ತಾ ಇಲ್ಲ ಬಾಯ್ಬಿಟ್ಟು. ಈ ಥರ ಸಮಾಜ ಇಲ್ಲಿ ನಡೀತಾ ಇದೆ. ಸ್ವಂತ ತಾಯಿ ಫೋಟೋ ಕಳಿಸಿದೆ ಅಂದ್ರೆ ಮಾತಾಡೋಕ್ಕೆ ಬೇಜಾರಾಗುತ್ತೆ. ಪೋಷಕರು ಆಗಲಿ ಹುಷಾರಾಗಿರ್ಬೇಕು, ಯಾವುದೇ ಯುವತಿ ಯಾರು ಹುಷಾರಾಗಿರ್ಬೇಕು. ಇಷ್ಟು ತಿಳಿದಿದ್ದು ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕಿರಳಮ್ಮ.